ಪ್ರಿಯ ವೀಕ್ಷಕರೇ, 4D ನ್ಯೂಸ್ಗೆ ಸ್ವಾಗತ. ನಾನು ಅಲ್ಮಾಜ್ ಮಾಲಿಕ್. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯು ಡಿಸೆಂಬರ್ 18ರ ಸಂಜೆ 4 ಗಂಟೆಗೆ ಮರೆಯಲಾಗದ ದಿವಂಗತ ಬ್ಯಾರಿ ಮಹನೀಯರ ಐತಿಹಾಸಿಕ ಗ್ರಂಥ ಮತ್ತು ಬ್ಯಾರಿ ಹಿರಿತರ ಮನತಾಳದ ಮಾತು ಸಾಕ್ಷ್ಯಚಿತ್ರ DVD ಬಿಡುಗಡೆ ಕಾರ್ಯಕ್ರಮವು ಮಂಗಳೂರಿನ ಹೋಟೆಲ್ ಶ್ರೀನಿವಾಸ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅಕಾಡೆಮಿಯ ಅಧ್ಯಕ್ಷ ರಹೀಂ ಉಚ್ಚಿಲ್ ತಿಳಿಸಿದ್ದಾರೆ. ಆಮೇಲೆ ಅದೇ ಕಾರ್ಯಕ್ರಮದಲ್ಲಿ ನಮ್ಮ ಮಂಗಳೂರಿನ ಅಕ್ಷರ ಸಂತ ಅಂತ ಕರೆಸಿಕೊಳ್ಳತಕ್ಕಂಥ ಪದ್ಮಶ್ರೀ ಹರೇಕಳ ಹಾಜಪ್ಪರವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಅವತ್ತು ಒಂದು ಅಭಿನಂದನೆ ಕಾರ್ಯಕ್ರಮ, ಅದ್ದೂರಿಯಾದಂಥ ಒಂದು ಅಭಿನಂದನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದನ್ನು ನಮ್ಮ ಸರ್ಕಾರದ ಕಾರ್ಯದರ್ಶಿಗಳಾಗಿರತಕ್ಕಂಥ ವಿ ರಶ್ಮಿ ಮಹೇಶ್ ಅವರು, ಆಮೇಲೆ ನಮ್ಮ ನಿರ್ದೇಶಕರಾಗಿರತಕ್ಕಂಥ ಶ್ರೀ ಎಸ್ ರಂಗಪ್ಪನವರು ನೆರವೇರಿಸ್ತಾರೆ. ಅದೇ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಈ ಬ್ಯಾರಿ ಜನಾಂಗದ ಜೊತೆಯಲ್ಲಿ ಅತ್ಯಂತ ನಿಕಟ ಸಂಪರ್ಕ ಹೊಂದಿರತಕ್ಕಂಥ ಸನ್ಮಾನ್ಯ UT ಖಾದರ್ ಅವರು, ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಮಾಜಿ ಸಚಿವರು, ಆಮೇಲೆ NA ಹ್ಯಾರಿಸ್ ಅವರು, ಶಾಂತಿನಗರ ಕ್ಷೇತ್ರದ ಶಾಸಕರು, ಆಮೇಲೆ BM ಫಾರೂಕ್ ಅವರು, ವಿಧಾನ ಪರಿಷತ್ ಸದಸ್ಯರು, ಇದರ ಜೊತೆಯಲ್ಲಿ ಯುವ ಜಾಗೃತಿ ಬಳಗ ಮತ್ತು ಕಿರುತೆರೆ ಮತ್ತು ಚಲನಚಿತ್ರ ನಟಿಯೊಬ್ಬರಾಗಿರ್ತಕ್ಕಂಥ ಕುಮಾರಿ ಪ್ರಾಚೀಗೌಡ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಒಂದು ಕಾರ್ಯಕ್ರಮ ಅವತ್ತು ನಡೀಲಿಕ್ಕಿದೆ. 3 ಗಂಟೆಯಿಂದ 5 ಗಂಟೆ ತನಕ ಸಾಂಸ್ಕೃತಿಕ ಕಾರ್ಯಕ್ರಮ ಬ್ಯಾರಿ ಆರ್ಕೆಸ್ಟ್ರಾ ನಡೀಲಿಕ್ಕಿದೆ ಅಶ್ರಫ್ ಅಪೋಲೋ ಮತ್ತು ತಂಡದಿಂದ ಅವತ್ತು. ಆಮೇಲೆ 5 ಗಂಟೆಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮುಂದುವರಿಯುತ್ತದೆ 6:30 ತನಕ. ಆಮೇಲೆ 7 ಗಂಟೆಗೆ ಪುನಃ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ಹಂಸಮಲರವರು ದಯವಿಟ್ಟು ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಅವರು ನಮ್ಮ ಪುಸ್ತಕ ಸಮಿತಿಯ ಸದಸ್ಯರು ಮತ್ತು ನಮ್ಮ ನಾಡಿದ್ದಿನ ಏನು ಅಭೂತಪೂರ್ವದ ಗ್ರಂಥ ಬಿಡುಗಡೆ ಇದೆ ಅದರ ಸಂಪಾದಕ ಮಂಡಳಿಯ ಓರ್ವ ಹಿರಿಯ ಸದಸ್ಯರು ಕೂಡ ಆಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾವು ಪ್ರತ್ಯೇಕವಾಗಿ ಸ್ಮರಿಸ್ತಾ ಅವರು ನಮ್ಮ ಜೊತೆಯಲ್ಲಿರಬೇಕಂತೇಳಿ ಅವರನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ. ಸೊ ಇಂತಹ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಮಾಹಿತಿಯನ್ನು ನಾವು ಕೊಟ್ಟಿದ್ದೇವೆ, ತಮ್ಮ ಕೈಯಲ್ಲಿದೆ. 2018ನೇ ಸಾಲಿನ ಪ್ರಶಸ್ತಿಯನ್ನು ಹಿರಿಯರಾದಂಥ ಇಬ್ರಾಹಿಂ ತಣ್ಣೀರು, ಖಾಲಿ ತಣ್ಣೀರ್ಬಾವಿ, ಆಮೇಲೆ ಸುಲೇಖಾ ಮಮತಾಜ್, ನೂರ್ ಮೊಹಮ್ಮದ್ ಇವರಿಗೆ ನಾವು ಕೊಡ್ತಾ ಇದ್ದೇವೆ. 19ನೇ ಸಾಲಿನ ಗೌರವ ಪ್ರಶಸ್ತಿಯನ್ನು ಬ್ಯಾರಿ ಸಾಹಿತ್ಯ ಕ್ಷೇತ್ರದಲ್ಲಿ ಹಿರಿಯರಾದಂಥ ಅಬ್ದುಲ್ ರಹೀಂ ಕುತ್ತೆತ್ತೂರ್, ಬ್ಯಾರಿ ಕಲಾಕ್ಷೇತ್ರದಲ್ಲಿ ಹಿರಿಯರಾದಂಥ ಇಸ್ಮಾಯಿಲ್ ತಣ್ಣೀರ್ಬಾವಿ, ಆಮೇಲೆ ಬ್ಯಾರಿ ಸಂಘಟನೆ ಮತ್ತು ಸಮಾಜ ಸೇವೆ ಇದಕ್ಕೆ ಎಂ ಅಹಮದ್ ಬಾಬಾ ಮೊಹಿದ್ದೀನ್ ಅವರನ್ನು, ಆಮೇಲೆ 20ನೇ ಸಾಲಿನ ಗೌರವ ಪ್ರಶಸ್ತಿಗೆ ಬಶೀರ್ ಅಹಮದ್ ಕಿಮ್ಯ ಹಿರಿಯ ಬ್ಯಾರಿ ಸಾಹಿತಿ, ಆಮೇಲೆ ವೀಣಾ ಮಂಗಳೂರು ಬ್ಯಾರಿ ಸಿನಿಮಾ ನಾಟಕ ಬ್ಯಾರಿ ಆಂದೋಲನದ ಆರಂಭದಲ್ಲಿ ಬ್ಯಾರಿ ಕಲಾವಿದರೇ ಬ್ಯಾರಿ ಭಾಷೆಗೆ ಸಿಗದಂಥ ಸಂದರ್ಭದಲ್ಲಿ ಇದಕ್ಕೆ ಒಂದು ಶ್ರೀಮಂತಿಕೆಯನ್ನು ಕೊಟ್ಟವರು ವೀಣಾ ಮಂಗಳೂರು. ನಾವು ಅವರನ್ನು ಅವರ ಜಾತಿ ಧರ್ಮ ಯಾವುದಂತ ನೋಡದೆ ಬ್ಯಾರಿ ಕಲಾಕ್ಷೇತ್ರಕ್ಕೆ ಅವರು ಕೊಟ್ಟಂಥ ಕೊಡುಗೆಯನ್ನು ಪರಿಗಣಿಸಿ ವಿಶೇಷವಾಗಿ ವೀಣಾ ಮಂಗಳೂರು ಅವರಿಗೆ ಕೊಡುವ ಮೂಲಕ ಒಂದು ಸೌಹಾರ್ದತೆಗೆ ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಸಿದ್ದೀಕ್ ಮಂಜೇಶ್ವರ್ ಅಂತೇಳಿ ಬ್ಯಾರಿ ಸಂಘಟನೆ ಮತ್ತು ಸಮಾಜ ಸೇವೆ, ಇನ್ನೊಂದು ಮಂಜೇಶ್ವರದವರಾಗಿದ್ದರಿಂದ ನಾವು ಕಾಸರಗೋಡು ಭಾಗಕ್ಕೂ ಇದನ್ನು ನಾವು ಕೊಡುವಂಥ ರೀತಿಯಲ್ಲಿ ನಾವು ಅವರನ್ನು ನಾವು ಆಯ್ಕೆ ಮಾಡಿದ್ದೇವೆ. ಇದರ ಜೊತೆಯಲ್ಲಿ 18ನೇ ಸಾಲಿನ ಗೌರವ ಪುರಸ್ಕಾರ BS ಉಮರಪ್ಪ ಅವರನ್ನು ಬೆಂಗಳೂರಿನವರು ಸಮಾಜ ಸೇವೆಗೆ, ವಿ ಮೊಹಮ್ಮದ್ ಜೀವರಕ್ಷಕ ಅವರನ್ನು ಪುರಸ್ಕಾರಕ್ಕೆ ನಾವು ಆಯ್ಕೆ ಮಾಡಿದ್ದೇವೆ. 19ನೇ ಸಾಲಿನಲ್ಲಿ ಪುರಸ್ಕಾರಕ್ಕೆ ಅಬ್ದುಲ್ ರಜಾಕ್ ಅನಂತಾಡಿಯವರನ್ನು ಅವರು ಬ್ಯಾರಿ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದಂಥ ಸಾಧನೆ, ಆಮೇಲೆ TS ಹುಸೈನ್ ಅವರನ್ನು ನಾವು 19ನೇ ಸಾಲಿಗೆ ಗೌರವ ಪುರಸ್ಕಾರಕ್ಕೆ 2 ಕಣ್ಣಿಲ್ಲ 2 ಕಣ್ಣು ಕಾಣದೆ ಅವರು ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರನ್ನು ವಿಶೇಷವಾಗಿ ಆ ಸಾಹಿತ್ಯದಲ್ಲಿ ಅಬ್ದುಲ್ ಮಜೀದ್ ಸುರಲ್ಪಾಡಿ ಅವರು ಸಂಯುಕ್ತ ಕ್ಷೇತ್ರ ಅಂತೇಳಿ ನಾವು ಮಾಡಿದ್ದೇವೆ. ಅವರು ಎಲ್ಲ ವಿಭಾಗಗಳಲ್ಲೂ ಸಮಾಜ ಸೇವೆ, ಶೈಕ್ಷಣಿಕ ಎಲ್ಲವೂ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಅಬ್ದುಲ್ ಮಜೀದ್ ಸುರಲ್ಪಾಡಿ. ಆಪತ್ ಬಾಂಧವ ಆಸಿಫ್ ಎಲ್ಲರಿಗೂ ಚಿರಪರಿಚಿತರು, ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮೈಮೂನ ಫೌಂಡೇಶನ್ನ ಸ್ಥಾಪಕರು, ಅವರನ್ನು ಸಮಾಜ ಸೇವಾ ಕ್ಷೇತ್ರದಲ್ಲಿ ಗುರುತಿಸಿ ಅವರಿಗೆ ಪುರಸ್ಕಾರವನ್ನು ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಆಲಿಕುಂಜಿ ಪಾರೆ ಮೇಲ್ತನೆ ಅನ್ನತಕ್ಕಂಥ ಒಂದು ಬ್ಯಾರಿ ಸಂಘಟನೆಯನ್ನು ಕಟ್ಟಿಕೊಟ್ಟು ಮತ್ತು ಹಲವಾರು ಬ್ಯಾರಿ ಸಾಹಿತಿಗಳಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಅವರನ್ನು ಕೂಡ ಸಂಘಟನಾತ್ಮಕವಾಗಿ ನಾವು ಅವರನ್ನು ಗುರುತಿಸಿಕೊಂಡು 2019ನೇ ಸಾಲಿನ ಗೌರವ ಪ್ರಶಸ್ತಿ ಅವರಿಗೆ ಕೊಡ್ತಾ ಇದ್ದೇವೆ. ಇನ್ನು 20ರ ಸಾಲಿಗೆ ಕೊನೆಗೆ ನಾನು ಬರ್ತಾ ಇದ್ದೇನೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್, ತಮ್ಗೆ ಗೊತ್ತಿದೆ, ಬ್ಯಾರಿಗಳಾಗಿ ಒಂದು ನಗುಮುಖದಲ್ಲಿ ಎಲ್ಲರ ಸೇವೆಗಳನ್ನು ಮಾಡತಕ್ಕಂಥ ಸುಮಾರು ಒಂದು 25 ವರ್ಷಗಳಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಮಾಡಿದಂತಹ ಒಂದು ಖ್ಯಾತ ವೈದ್ಯರಾಗಿದ್ದಾರೆ ಡಾಕ್ಟರ್ ಇಸ್ಮಾಯಿಲ್ ಅವರು. ಅವರನ್ನು ಕೂಡ 2020ನೇ ಸಾಲಿನ ಗೌರವ ಪುರಸ್ಕಾರಕ್ಕೆ ನಾವು ಆಯ್ಕೆ ಮಾಡಿದ್ದೇವೆ. ಸೊ ಆಮೇಲೆ TA ಮೊಹಮ್ಮದ್ ಆಸಿಫ್ ಅವರನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಎಷ್ಟೋ ಮಕ್ಕಳಿಗೆ ವಿದ್ಯಾದಾನ ಕೊಡ್ತಾ ಇದ್ದಾರೆ.
ಅದೇ ರೀತಿ ಇಲಿಯಾಸ್ ಮಂಗಳೂರು, ಈ ವ್ಯಕ್ತಿಯ ಬಗ್ಗೆ ನಾನು ಸ್ವಲ್ಪ ವಿಶೇಷವಾಗಿ ಹೇಳುವುದಂತ ಹೇಳಿದರೆ, ಈ ಮನುಷ್ಯನ ಫೋಟೋವನ್ನು ನೋಡಿದವರೇ ಇಲ್ಲ ಯಾರು. ಈ ವ್ಯಕ್ತಿ ಸಾರ್ವಜನಿಕವಾಗಿ ಕಾಣಿಸಿಕೊಂಡೇ ಇಲ್ಲ, ಅಷ್ಟು ದೊಡ್ಡ ಸಮಾಜ ಸೇವೆ ಮಾಡಿದಂಥ ವ್ಯಕ್ತಿ. ಆದರೆ ಹೊರಗಿನ ಜಗತ್ತಿಗೆ ಗೊತ್ತಾಗದೆ ಎಷ್ಟೋ ಕೆಲಸಗಳನ್ನು ಮಾಡಿದಂಥ ಒಂದು ವ್ಯಕ್ತಿ. ಇವತ್ತು ನಮ್ಮ ಪ್ರಶಸ್ತಿ ಪ್ರದಾನ ಪಡೆಯುವ ಫೋಟೋ ಕೊಡಲೇಬೇಕಂತ ಅನಿವಾರ್ಯತೆ ಇದ್ದ ಕಾರಣ ಬಹಳಷ್ಟು ಮಂದಿಗೆ ಹೆಸರು ಕೇಳಿ ಗೊತ್ತಿದೆ ಇಲಿಯಾಸ್ ಮಂಗಳೂರು ಅಂತ. ಆದರೆ ಅವರು ಯಾರಂತೇಳಿ ಗೊತ್ತಿರಲಿಲ್ಲ. ನಮ್ಮ ಪ್ರಶಸ್ತಿ ಪಡೆಯುವುದರಿಂದಾಗಿ ಬಹಳಷ್ಟು ಮಂದಿಗೆ ಇದೇ ವ್ಯಕ್ತಿ ಅಂತೇಳಿ ಗೊತ್ತಾಗಿರುವುದು. ಅಂತಹ ಒಂದು ಎಲೆಮರೆಯ ಕಾಯಿಯ ರೀತಿಯಲ್ಲಿ ಕೆಲಸ ಮಾಡಿದಂಥ ಒಂದು ಅತ್ಯುತ್ತಮ ಸಮಾಜ ಸೇವಕರನ್ನು ನಾವು ಗುರುತಿಸಿ ಅವರಿಗೆ ನಾವು ಪುರಸ್ಕಾರವನ್ನು ಕೊಡ್ತಾ ಇರುವುದು ನಮಗೆ ಬಹಳ ಸಂತೋಷ ಉಂಟು ಮಾಡಿದೆ. ಅದೇ ರೀತಿ ರಾಶ್ ಬ್ಯಾರಿ ಸಂಘಟನೆ ವಿದೇಶಗಳಲ್ಲಿರ್ಬೋದು, ಆಮೇಲೆ ಇಲ್ಲಿರತಕ್ಕಂಥ ಬ್ಯಾರಿಗಳ ಮಧ್ಯೆ ಒಂದು ಸಂಪರ್ಕದ ಕೊಂಡಿಯಾಗಿ ಒಂದು ಒಳ್ಳೆ ರೀತಿಯಲ್ಲಿ ಸಂಘಟನೆ ಬ್ಯಾರಿ ನಿಗಾ ಮಾಡುವ ಮೂಲಕ ಒಂದು 500 ಮಂದಿಗೆ ಸಂಬಂಧವನ್ನು ಕಲ್ಪಿಸುವ ಮೂಲಕ ಉಚಿತವಾಗಿ ವರದಕ್ಷಿಣೆ ರಹಿತವಾದ ಮದುವೆ, ಇಂತಹ ಸಮಾಜ ಸೇವೆಗಳನ್ನು ಮಾಡಿದಂಥ ಒಂದು ಸಂಘಟಕರಾಗಿದ್ದಾರೆ. ಇನ್ನು ಸಫ್ವಾನ್ ಶಾ ಬೆಹ್ರೇನ್, ಇದು ಒಂದು ಯುವ ಪ್ರಶಸ್ತಿ ಅಂತ ನಾವು ಕೊಡುವಂಥದ್ದು. ಕ್ರಿಕೆಟಲ್ಲಿ ಆಗಲಿ, ಸ್ಪೋರ್ಟ್ಸಲ್ಲಿ ಆಗಲಿ, ಆಮೇಲೆ ಯುವ ಪ್ರತಿಭೆಗಳಂತೆ ನಾವು ಗುರುತಿಸಿರ್ತಕ್ಕಂಥದ್ದು. ದುಬೈಯಲ್ಲಿ ಏನೋ 50,000 ಎತ್ತರದಿಂದ ಭಾರತ ದೇಶದ ಫ್ಲಾಗನ್ನು ಹಿಡಿದುಕೊಂಡು ಹಾರಾಟ ಮಾಡಿದ್ದು, ಆಮೇಲೆ ಈ ನಮ್ಮ ಜನವರಿ 26 ಕಾರ್ಯಕ್ರಮ ಇರ್ಬೋದು, ಕನ್ನಡ ರಾಜ್ಯೋತ್ಸವ ಇರ್ಬೋದು, ಇಂಥ ಸಂದರ್ಭಗಳಲ್ಲೆಲ್ಲ ಒಂದು ವಿಶೇಷವಾಗಿ ಕಾರ್ಯಕ್ರಮ ಮಾಡಿದಂಥದ್ದನ್ನು ಗುರುತಿಸಿಕೊಂಡು ಸಫ್ವಾನ್ ಶಾ ಬೆಹ್ರೇನ್ ಅವರಿಗೆ ಕೂಡ ನಾವು ಕೊಡ್ತಾ ಇದ್ದೇವೆ. ಒಂದು ಈ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೀಲಿಕ್ಕಿದೆ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರೂ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಬೆಂಗಳೂರಿನಲ್ಲಿರುವಂಥ ನಿಮ್ಮ ಪತ್ರಿಕೆಯ ಪ್ರತಿನಿಧಿಗಳಿಗೆ ದಯವಿಟ್ಟು ಈ ಆಹ್ವಾನ ಪತ್ರಿಕೆಯನ್ನು ನಾವು ಕಳಿಸುವ ಮೂಲಕ ಕಾರ್ಯಕ್ರಮಕ್ಕೆ ಅವರೆಲ್ಲ ನಮ್ಮ ಜೊತೆಯಲ್ಲಿ ಬರುವ ಹಾಗೆ ಮಾಡಬೇಕು. ಪ್ರಶಸ್ತಿಯಲ್ಲಿ 50,000 ರೂಪಾಯಿ ನಗದು ಇದೆ, ಹಾರ ಇದೆ, ಆಮೇಲೆ ಫಲಕ ಇದೆ, ಆಮೇಲೆ ಸ್ಮರಣಿಕೆ ಇದೆ. ಇದೆಲ್ಲವನ್ನು ಅದ್ದೂರಿಯಾಗಿ 50,000 ರೂಪಾಯಿ ಪ್ರಶಸ್ತಿಯ ಜೊತೆಯಲ್ಲಿ ನಾವು ಕೊಡುವಂಥದ್ದು. ಪುರಸ್ಕಾರಕ್ಕೆ 10,000ವನ್ನು ನಾವು ನಿಗದಿ ಮಾಡಿದ್ದೇವೆ. ಈ ರೀತಿ 3 ವರ್ಷದ ಪ್ರಶಸ್ತಿ ಮತ್ತು ಪುರಸ್ಕಾರ ಕಾರ್ಯಕ್ರಮ, ಆವತ್ತಿನ ಕಾರ್ಯಕ್ರಮ ಅಲ್ಲಿ ನಡೀಲಿಕ್ಕಿದೆ. ಅಷ್ಟು ಬ್ಯಾರಿ ಕ್ಷೇತ್ರದಲ್ಲಿ ಮಾಡಿದಂಥ ಸಾಧಕರನ್ನೇ ನಾವು ಗುರುತಿಸಿದ್ದೇವೆ. ಇಡೀ ಸಾರ್ವಜನಿಕ ವಲಯದಲ್ಲಿ ಯಾವುದೇ ರೀತಿಯ ಗೊಂದಲಗಳು ಇಲ್ಲದೆ, ರಾಜಕೀಯವನ್ನು ನೋಡದೆ, ಯಾವುದು ನೋಡದೆ ನಾವು ನಿಜವಾಗಿ ಅರ್ಹ ವ್ಯಕ್ತಿಗಳನ್ನು ಗುರುತಿಸಿದ್ದೇವೆ ಅನ್ನತಕ್ಕಂಥ ಹೆಮ್ಮೆ ನಮಗಿದೆ. ಸೊ ಆ ಒಂದು ಪತ್ರಿಕಾಗೋಷ್ಠಿಯ ವಿವರವನ್ನು ತಮಗೆ ನಾನು ಈಗಾಗಲೇ ನೀಡಿದ್ದೇನೆ. ಇನ್ನು ಮುಂದೆ 2ನೆಯ ಪತ್ರಿಕಾಗೋಷ್ಠಿಯೊಂದನ್ನು ಇದೇ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ಒಂದು ವಿಶೇಷವಾದದ್ದು. ಒಟ್ಟು ಇಡೀ ಬ್ಯಾರಿ ಭಾಷಿಗರಿಗೆ, ಇಡೀ ವಿಶ್ವದಲ್ಲಿರುವ ಬ್ಯಾರಿ ಭಾಷಿಗರಿಗೆ ಒಂದು ಅದ್ಭುತವಾದಂಥ ಮತ್ತು ಅವಿಸ್ಮರಣೀಯವಾದ ದಿನ ಅಂತ ನಾವು ಹೇಳಬೇಕಾಗುತ್ತೆ. ಈಗಾಗಲೇ ಗತಿಸಿ ಹೋದಂಥ, ಹಾಲಿ ಜೀವಂತವಾಗಿರುವಂಥ ಅಲ್ಲ, ಗತಿಸಿ ಹೋದಂತಹ ಒಂದು ಮಹನೀಯರನ್ನು ಗುರುತಿಸಿಕೊಂಡು ಅವರ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಮುಂದಿನ ತಲೆಮಾರಾಗಲಿ ಈಗಾಗಲಿ ಯಾರಿಗೂ ಗೊತ್ತಿಲ್ಲ, ಅಂತಹ ಮರೆತು ಹೋದಂಥ ಮಹಾನ್ ವ್ಯಕ್ತಿಗಳನ್ನು, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಉದಾಹರಣೆ ಹೇಳುವುದಾದರೆ BM ಇದ್ದಿನಬ್ಬರು, BA ಮೊಯ್ದೀನ್ ಅವರು, ಉಮರಬ್ಬರವರು ಮಾಜಿ ಶಾಸಕರಾಗಿ ತೀರ್ಕೊಂಡವರು, ಮೊಹಮ್ಮದ್ ಕಮಾಲ್ ಅವರು ಇರ್ಬೋದು, ಆಮೇಲೆ FH ಒಡೆಯರ್ ಅವರು ಇರ್ಬೋದು, ಸ್ವಾತಂತ್ರ್ಯ ಹೋರಾಟಗಾರರು, ಆಮೇಲೆ ಈ ನಾಟಿ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥದ್ದು, ಆಮೇಲೆ ಪುತ್ತೂರು, ಸುಳ್ಯ, ಮಡಿಕೇರಿ, ಬೆಂಗಳೂರು, ಹಾಸನ, ಶಿವಮೊಗ್ಗ, ಅದೇ ರೀತಿ ವಿದೇಶಗಳಲ್ಲಿ ಮಾಡಿದಂಥ ಬಹಳಷ್ಟು ಸಾಧನೆಗಳನ್ನು ಮಾಡಿದಂಥ ಒಂದು 123 ಮಂದಿಗಳನ್ನು ಗುರುತಿಸಿಕೊಂಡು ನಾವು ಅವರಿಗೆ ಮರಕೊಗ ಅವತ್ತು ಮರ್ಹೂಮ್ ಬ್ಯಾರಿಗ ಅನ್ನತಕ್ಕಂಥ ಶೀರ್ಷಿಕೆಯನ್ನು ಕೊಟ್ಟು, ಅಂದರೆ ಮರೆಯಲಾಗದ ದಿವಂಗತ ಬ್ಯಾರಿ ಮಹನೀಯರು ಅನ್ನತಕ್ಕಂಥ ಒಂದು ಶೀರ್ಷಿಕೆ ಕೊಟ್ಟು ಒಂದು ಗ್ರಂಥ ರೂಪದಲ್ಲಿ ಒಂದು ಪುಸ್ತಕವನ್ನು ನಾವು ಹೊರಗೆ ನಾವು ತರ್ತಾ ಇದ್ದೇವೆ. ಇದು ತಂದಂಥ ಸಂದರ್ಭದಲ್ಲಿ ನಾಳೆಯ ದಿವಸ ಯಾವುದೇ ಕಾರಣಕ್ಕೂ ನಾವು ಅವರನ್ನು ಬಿಟ್ಟೆವು ಇವರನ್ನು ಬಿಟ್ಟೆವು ಅನ್ನತಕ್ಕಂಥ ಅಪವಾದ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಎಷ್ಟು ತಾಲೂಕುಗಳಿದೆ ಅಷ್ಟು ತಾಲೂಕಿಗೆ ಒಬ್ಬರನ್ನು ಮುಖ್ಯಸ್ಥರನ್ನು ನಾವು ಇದಕ್ಕೆ ಸಲಹಾ ಸಮಿತಿಗೆ ನಾವು ನೇಮಕ ಮಾಡಿದ್ದೇವೆ. ಆಮೇಲೆ ಬ್ಯಾರಿ ಬಾಹುಳ್ಯವಿರುವಂಥ ಜಿಲ್ಲೆಗಳ ಒಬ್ಬೊಬ್ಬರು ಪ್ರತಿನಿಧಿಗಳನ್ನು, ಆಮೇಲೆ ಬ್ಯಾರಿ ಬಾಹುಳ್ಯವಿರುವಂಥ ವಿದೇಶಗಳಲ್ಲಿರತಕ್ಕಂಥ ಪ್ರತಿನಿಧಿಗಳನ್ನು ತಾವು ಆಯ್ಕೆ ಸಮಿತಿ ಸದಸ್ಯರಂತೇಳಿ ಕೊನೆಯ ಪೇಜಲ್ಲಿ ತಾವು ನೋಡಬಹುದು. ಇವರನ್ನೆಲ್ಲ ಸೇರಿಸಿಕೊಂಡು ಬಹಳಷ್ಟು ನಾವು ರೂಪುರೇಷೆ ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ಅಂತಹ ವ್ಯಕ್ತಿಗಳ ಮನೆಗೆ ತಿರುಗಿ ನಾವೆಲ್ಲ ಇದು ಮಾಡಿದ್ದೇವೆ. ಇದರಲ್ಲಿ ಸಂಪಾದಕೀಯ ಮಂಡಳಿ ಅಂತೇಳಿ ನಾವು ನಿಯಮಾನುಸಾರ ನಮ್ಮ ಪುಸ್ತಕ ಸಮಿತಿಯನ್ನು ನಾವಿಲ್ಲಿ ಗುರುತಿಸಿದ್ದೇವೆ. ಅದರಲ್ಲಿ ಹಂಸ ಮಲಾರ್ರವರು, ಆಮೇಲೆ ಜಲೀಲ್ ಮುಕ್ರಿ ಮತ್ತು ಆಯಿಷಾರವರು 3 ಮಂದಿ ಅದರಲ್ಲಿ ಇದ್ದರೂ ಕೂಡ ನಮಗೆ ವಿಶೇಷವಾಗಿ ಈ 123 ಮಂದಿಗಳನ್ನು ಕಲೆ ಹಾಕುವಲ್ಲಿ ಮತ್ತು ಇದಕ್ಕೆ ಮಾರ್ಗದರ್ಶನ ಕೊಡುವಲ್ಲಿ ಮತ್ತು ಇದನ್ನು ನಮಗೆ ಕೊನೆಯ ಹಂತದ ತನಕ ನಮ್ಮ ಜೊತೆಯಲ್ಲಿ ಹೆಚ್ಚು ಕೆಲಸ ಮಾಡಿದಂತಹ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಸಂಪಾದಕರೇ ಮಾಡಬೇಕಾದ ಎಲ್ಲ ಕೆಲಸಗಳನ್ನು ಮಾಡಿಕೊಟ್ಟವರು ಹಂಸ ಮಲಾರ್ ಅನ್ನುವಂಥದ್ದು ಈ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲರ ಮುಂದೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅವರಿಗೆ ನಾನು ವಿಶೇಷವಾದ ಧನ್ಯವಾದ ನಮ್ಮ ಅಕಾಡೆಮಿಯ ಪರವಾಗಿ ಕೂಡ ನಾನು ಕೊಡ್ತೇನೆ. ಅಂಥ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಅಲ್ಲಿ ಹಿಂದಿನ ಸಾಲಿನಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ ಒಳ್ಳೆ ಕೆಲಸಗಳನ್ನು ಮಾಡಿ, ಅದಕ್ಕೆ ಅಭಿನಂದಿಸ್ತೇನೆ. ಸೊ ಇಂತಹ ಒಂದು ಕಾರ್ಯಕ್ರಮ, ಇದರ ಜೊತೆಯಲ್ಲಿ ನಾವೀಗ
ಒಂದು ಅಪವಾದಗಳಿತ್ತು. ಅಕಾಡೆಮಿಗಳು ಪ್ರಕಟ ಮಾಡುವಂಥ ಪುಸ್ತಕಗಳು ಗೋಡೌನ್ನಲ್ಲಿ ಕೊಳೆಯುತ್ತದೆ, ಅದಕ್ಕೆ ಅಪವಾದ ಎಂಬಂತ ಹಾಗೆ ಈ ಪುಸ್ತಕ ನಾವು 400 ಪುಸ್ತಕಗಳನ್ನು ನಾವು ಪ್ರಕಟಿಸ್ತೇವೆ. 400 ಪುಸ್ತಕಗಳ ಪೈಕಿ ನಮಗೆ ಇನ್ನೂ ಬಿಡುಗಡೆ ಆಗುವ ಮೊದಲೇ 400 ಪುಸ್ತಕಗಳು ಕೂಡ ಮಾರಾಟವಾಗಿದೆ ಅನ್ನಂತ ಹೇಳತಕ್ಕಂಥದ್ದಕ್ಕೆ ನಾನು ಬಹಳ ಸಂತೋಷ ನಾವು ಪಡ್ತಾ ಇದ್ದೇವೆ. ಅಂದರೆ 200 ಪುಸ್ತಕವನ್ನು ಬರೀ ಒಬ್ಬರೇ ಇದರೇ ಸದಸ್ಯರಲ್ಲಿರತಕ್ಕಂಥ ಝಕರಿಯಾ ಜೋಕಟ್ಟಿನವರು 200 ಪುಸ್ತಕವನ್ನು ಕೊಂಡು ಕರಾವಳಿ ಭಾಗದಲ್ಲಿರುವಂಥ ಎಲ್ಲ ಶಿಕ್ಷಣ ಸಂಸ್ಥೆಗೆ ಅವರ ವತಿಯಿಂದ ಅವರದನ್ನು ಕೊಡುಗೆಯಾಗಿ ಅವರು ನೀಡಲಿಕ್ಕೆ ನಮಗೆ ಈಗಾಗಲೇ ಸೂಚಿಸಿದ್ದಾರೆ. ಅದನ್ನು ನಾನು ಪತ್ರಕರ್ತರ ಮುಂದೆ ಅವರ ಹೆಸರನ್ನು ನಾನು ಮೆನ್ಷನ್ ಮಾಡ್ತೇನೆ. ಅವರಿಗಿರುವಂಥ ಕಾಳಜಿಯ ಬಗ್ಗೆ ದಯವಿಟ್ಟು 2 ಗೆರೆಯನ್ನು ತಾವು ಹೇಳಬೇಕು. ಯಾಕಂತ ಹೇಳಿದ್ರೆ ಇದು ಉಳಿದ ಅಕಾಡೆಮಿಯಲ್ಲಿ ಪ್ರಕಟವಾಗುವ ಪುಸ್ತಕಗಳನ್ನು ಮತ್ತು ಸಾಹಿತ್ಯಕ್ಕೆ ಬೆಂಬಲ ಕೊಡುವವರಿಗೆ ಒಂದು ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂತೆ 200 ಪುಸ್ತಕಗಳನ್ನು ಅವರು ಹೇಳಿದ್ದಾರೆ ನಮಗೆ ಬೇಕು. ಆ 200 ಪುಸ್ತಕಗಳು ಕೂಡ ಕರಾವಳಿ ಭಾಗದಲ್ಲಿರುವಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಅವರ ವತಿಯಿಂದ ಅವರು ಕೊಡ್ತೇನೆ ಅಂತೇಳಿ ಅವರು ಹೇಳಿದ್ದಾರೆ. ಇದರ ಜೊತೆಯಲ್ಲಿ 18ನೇ ತಾರೀಕಿಗೆ ಏನು ನಾವು ಇದು ಬಿಡುಗಡೆ ಮಾಡ್ತೇವೆ, ಅದರ ಒಂದು ವಾರದಲ್ಲಿ ಇದೇ ಪುಸ್ತಕಗಳನ್ನು ಸೌದಿ ಅರೇಬಿಯಾ, ಮಸ್ಕತ್, ಬೆಹರೈನ್, ಆಮೇಲೆ ಅಬುದಾಬಿ ಮತ್ತು ದುಬೈ ಈ 5 ದೇಶಗಳಲ್ಲಿ ಕೂಡ UAE 2 ರಾಜ್ಯಗಳು ಸೇರಿದಂತೆ ಅಷ್ಟು ಭಾಗದಲ್ಲಿ ಮುಂದಿನ 18ರ ನಂತರದ 10 ದಿವಸಗಳ ಅವಧಿಯಲ್ಲಿ ಬೇರೆ ಬೇರೆ ಇದರಲ್ಲಿ ಅಲ್ಲಿ ಕೂಡ ಒಂದು ಇದರ ಪ್ರಕಟಣೆ ಕೂಡ ಅಲ್ಲಿ ಆಗಲಿಕ್ಕಿದೆ. ಯಾಕಂತ ಹೇಳಿದರೆ ಅವರು ಹೇಳುವುದು ಮುಂದಿನ ಇತಿಹಾಸ, ಮುಂದಿನ ಜನಾಂಗ, ಮುಂದಿನ ತಲೆಮಾರು ಮರೆಯಬಾರದಂಥ ವ್ಯಕ್ತಿಗಳ ಬಗ್ಗೆ ಅಕಾಡೆಮಿ ಮಾಡ್ತಾ ಇದೆ. ಅದಕ್ಕೆ ಒಳ್ಳೆಯ ಪ್ರೋತ್ಸಾಹ ನಮಗೆ ಅವರು ಕೊಟ್ಟಿದ್ದಾರೆ. ಸೊ ಇದರ ಜೊತೆಯಲ್ಲಿ ಇದನ್ನು ಇಟ್ಟುಕೊಂಡು ಅವರು ಹೇಳತಕ್ಕಂಥದ್ದು ಇದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ನಮಗೂ ಬಿಡುಗಡೆ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡಬೇಕಂತೇಳಿ ಕೇಳಿದ್ದಾರೆ. ಆ ಅವಕಾಶಗಳು ಕೂಡ ಇದೆ. ಅದರ ನಂತರ 1000 ಪ್ರತಿಯನ್ನು ನಾವು ಮತ್ತೆ ಮುದ್ರಿಸಬೇಕಂತ ಅನ್ನತಕ್ಕಂಥ ಯೋಚನೆಯನ್ನು ಕೂಡ ನಾವು ಹೊಂದಿದ್ದೇವೆ. ಅದು ಕೂಡ ನಮಗೆ ಅಡೆತಡೆ ಆಗಿಲ್ಲ. ನಾವು ಸರ್ಕಾರದ ಏನು ನಿಧಿ ಏನಿದೆ ಅದನ್ನು ಸಮರ್ಪಕವಾಗಿ ಬಳಸಲಿಕ್ಕೆ ಕೂಡ ನಾವು ಯಶಸ್ವಿಯಾಗಿದ್ದೇವೆ ಮತ್ತು ಅದನ್ನು ಅರ್ಥಪೂರ್ಣವಾಗಿ ಯಾವುದೇ ರೀತಿಯಲ್ಲಿ ದುಂದುವೆಚ್ಚ ದುರುಪಯೋಗ ಮಾಡದೆ ನಾವು ಖಂಡಿತವಾಗಿಯೂ ಒಂದೊಂದು ಪೈಸೆಗೂ ನಾವು ಅದಕ್ಕೆ ಒಂದು ಗೌರವವನ್ನು ಕೊಡುವ ಮೂಲಕ ನಾವು ಅದನ್ನು ನಾವು ಮಾಡಿದ್ದೇವೆ ಅನ್ನತಕ್ಕಂಥ ಹೆಮ್ಮೆ ನಮಗಿದೆ. ಇದಿಷ್ಟು ಈ ಕಾರ್ಯಕ್ರಮದ ಬಗ್ಗೆ. ಮತ್ತು ಅದೇ ದಿವಸ ಇನ್ನೊಂದು ವಿಶೇಷತೆ ಇದೆ. 18ನೇ ತಾರೀಕಿಗೆ ನಾವು ಇನ್ನೊಂದು DVD ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. DVD ಅಂತ ಹೇಳಿದರೆ ಅದು 123 ಗತಿಸಿ ಹೋದವರಾದರೆ ಈಗ ಯಾರು ಬದುಕಿದ್ದಾರೆ 70 ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳು ಅವರನ್ನು ನಾವು ಅರ್ಹರನ್ನು ಹುಡುಕಿಕೊಂಡು ಅವರ ಸಾಕ್ಷ್ಯ ಚಿತ್ರವನ್ನು ನಾವು ಸಂಗ್ರಹಿಸ್ತಾ ಇದ್ದೇವೆ. ಅಂದರೆ ಮುಂದಿನ ತಲೆಮಾರುಗಳು ಅವರನ್ನು ಜೀವಂತವಾಗಿ ಕಣ್ಣೆದುರಿಗೆ ನೋಡಬೇಕು, ಅವರ ಅನುಭವಗಳನ್ನು ಮಾತುಗಳಲ್ಲಿ ಕೇಳಬೇಕು, ಅವರ ಅನುಭವಗಳನ್ನು ಕಣ್ಣಾರೆ ಕಾಣಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ನಾವು ಅದು ಕೂಡ ಒಂದು ಒಳ್ಳೆಯ ರೀತಿಯ ಒಂದು ಕ್ಯಾಪ್ಷನ್ ಹಾಕಿಕೊಂಡು ಒಂದು DVD ನಾವು ಅಲ್ಲಿ ಒಂದು ಬಿಡುಗಡೆ ನಾವು ಮಾಡ್ತಾ ಇದ್ದೇವೆ. ಬ್ಯಾರಿ ಹಿರಿಯರ ಮನದಾಳದ ಮಾತು ಅನ್ನತಕ್ಕಂಥ ಬ್ಯಾರಿ ಹಿರಿಯಗಳು ಹಲ್ಪುರ ಫಲಕ ಅನ್ನುವಂಥ ಒಂದು DVD ಬಿಡುಗಡೆ ಮಾಡ್ತಾ ಇದ್ದೇವೆ. ಅದು ಮೊದಲ ಹಂತದ್ದು 10 ಮಂದಿದು ನಾವು ಮಾಡಿದ್ದನ್ನು ಬಿಡುಗಡೆ ಮಾಡ್ತೇವೆ. ಮುಂದೆ ದ್ವಿತೀಯ, ತೃತೀಯ ಈ ರೀತಿ ನಾವು ಮುಂದೆ ಇದನ್ನು ಮುಂದುವರಿಸಿಕೊಂಡು ಹೋಗ್ತೇವೆ. ಇದು ಇಲ್ಲಿಗೆ ನಿಲ್ಲಕ್ಕಿಲ್ಲ. ಅಷ್ಟು ಮಂದಿಯನ್ನು ಇನ್ನು 100-200 ವರ್ಷಗಳು ಕರೆದರೂ ಕೂಡ ಅದನ್ನು ಜನ ನೆನಪಿನಲ್ಲಿ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಅದು ಉದಾಹರಣೆಗೆ ಅಕ್ಷರಸಂತ ಹರೇಗಳ ಹಾಜಪ್ಪರವರದಿದೆ. ಆಮೇಲೆ ಇಂತಹ ವ್ಯಕ್ತಿಗಳನ್ನೆಲ್ಲ ನಾವು ಈಗಾಗಲೇ ಅದರಲ್ಲಿ ನಾವು ತಗೊಂಡಿದ್ದೇವೆ, ಹಿರಿಯರನ್ನು. ಅದು ತಾವು ಯಾವ ರೀತಿ ಮಾಡ್ತಾ ಇದ್ದೀವಿ. ಸಂತೋಷದ ಒಂದು ಸುದ್ದಿ, ಈಗಾಗಲೇ ನರೇಂದ್ರ ಮೋದಿಯವರ ಒಂದು ಯೋಜನೆಗಳು ಏನು ಶಿಕ್ಷಣ ನೀತಿ ರಾಷ್ಟ್ರೀಯ ಮಟ್ಟದಲ್ಲಿದೆ. ಆ ಶಿಕ್ಷಣ ನೀತಿಯಲ್ಲಿ ಒಂದು ವಿಚಾರ ಅಲ್ಲಿ ಅಳವಡಿಕೆಯಾಗಿದೆ. ಆಯಾ ಜಾತಿ ಧರ್ಮಗಳ ಸಾಂಸ್ಕೃತಿಕವಾದಂಥ ಇದನ್ನು ಡಿಪ್ಲೊಮಾ ಕೋರ್ಸ್ಗಳಾಗಿ ಉಪಯೋಗಿಸಬಹುದು ಅನ್ನತಕ್ಕಂಥ ಒಂದು ಅಂಶವನ್ನು ಮನಗಂಡು ನಾನು ಅದನ್ನು ಹೆಕ್ಕಿ ತೆಗೆದು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಮತ್ತು ನಮ್ಮ ಸದಸ್ಯರು ನಾವು ಹೆಕ್ಕಿ ತೆಗೆದು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ನಾವು ಪತ್ರವನ್ನು ಬರೆದು ದಫ್ಫು, ನೆನಪಿಟ್ಟುಕೊಳ್ಳಿ, ದಫ್ಫು, ಕೋಲ್ಕಡಿ, ಒಪ್ಪಣೆ, ಮುರ್ದ, ಇನ್ನೊಂದು ಮೆಹಂದಿ, ಈ 5 ಕಲೆಗಳೇನಿದೆ ಇದು ನಮ್ಮ ಬ್ಯಾರಿಗಳ ಅಧಿಕೃತವಾದಂತಹ ಸಾಂಸ್ಕೃತಿಕವಾದಂತಹ ಕಲೆಗಳು ಅನ್ನತಕ್ಕಂಥದ್ದನ್ನು ನಾವು ಅದನ್ನು ತೋರಿಸಿಕೊಂಡು ಈ ವಿಚಾರಗಳಲ್ಲಿ ನಮಗೆ ಡಿಪ್ಲೊಮಾ ಕೋರ್ಸ್ ಆರಂಭ ಮಾಡಬೇಕು ಅನ್ನತಕ್ಕಂಥ ಒಂದು ಮನವಿಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ನಾವು ಕೊಟ್ಟಿದ್ದೇವೆ. ಮಂಗಳೂರು ವಿಶ್ವವಿದ್ಯಾನಿಲಯ ಅದನ್ನು ಪುರಸ್ಕರಿಸಿ ಅವರ ಸಿಂಡಿಕೇಟ್ ಸಭೆಯಲ್ಲಿ ಮಂಡನೆಯನ್ನು ಮಾಡಿ ನಮಗೆ ನಿನ್ನೆಲ್ಲ ಮೊನ್ನೆ ಒಂದು ಅಧಿಕೃತವಾದ ಪತ್ರ ಅಲ್ಲಿಂದ ಬಂದಿದೆ. ಬಹಳ ಸಂತೋಷವಾಗ್ತಾ ಇದೆ. 2000 ಇದೇ 20 ಮುಂದಿನ ಸಾಲಿಗೆ ಅಂದರೆ 2021ನೇ ಈ ಸಾಲಿಗೆ ಅದನ್ನು ಡಿಪ್ಲೊಮಾ ಕೋರ್ಸ್ಗಳಾಗಿ ಮಾಡಬೇಕಾದ್ರೆ ತಜ್ಞರ ಸಮಿತಿಯನ್ನು ಕೊಡಿ, ಸಿಲೆಬಸ್ ಮಾಡಲಿಕ್ಕೆ ಕಮಿಟಿಯನ್ನು ಕೊಡಿ ಅಂತೇಳಿ ಅವರು ಕೇಳಿದ್ದಾರೆ. ಅದರ ಪ್ರಕಾರ ನಾವು 10 ಮಂದಿಯ ಹೆಸರನ್ನು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ನಾವು ಕೊಟ್ಟಿದ್ದೇವೆ. ಬಹುಶಃ ಇದು
ಇಡೀ ಬ್ಯಾರಿ ಭಾಷಿಕರಿಗೆ ಅತ್ಯಂತ ಸಂತೋಷ ತರತಕ್ಕಂಥ ವಿಚಾರ. ಇದರಲ್ಲಿ ಲಾಭ ಏನು ಅಂತ ಹೇಳಿದರೆ, ಈಗಾಗಲೇ ನಮ್ಮಲ್ಲಿ ವಿದ್ಯಾಭ್ಯಾಸದಿಂದ ದೂರ ಹೋಗಿರತಕ್ಕಂಥವರು, ಅಂದರೆ ಪುಸ್ತಕ ಓದಿ ಶಿಕ್ಷಣವನ್ನು ಪಡೆಯಲಿಕ್ಕೆ ತೊಂದರೆ ಇದೆ ಅಥವಾ ಕಲಿಯುವುದರಲ್ಲಿ ತೀರಾ ಆಸಕ್ತಿ ಇಲ್ಲದಂಥ ವ್ಯಕ್ತಿಗಳು, ಅವರು ದಫ್ಫು ಬಾರಿಸುವಾಗ ಅವರಿಗೊಂದು ಮುಜುಗರ ಆಗ್ತಾ ಇತ್ತು, ಇದು ಏನೋ ಒಂದು ಒಳ್ಳೆಯದಲ್ಲ, ಮುಜುಗರ ಆಗ್ತಾ ಇತ್ತು, ಒಪ್ಪಳ ಇಲ್ಲವೇ ಇಲ್ಲ, ಹೋಲ್ಕಳಿ ಇಲ್ಲವೇ ಇಲ್ಲ, ಆಮೇಲೆ ಬುದ್ಧಗಳು ಅಲ್ಲಲ್ಲಿ ನಡೀತಾ ಇದೆ. ಇವರಿಗೆ ಈ ಡಿಪ್ಲೊಮಾ ಕೋರ್ಸ್ ಆದಾಗ ಮಂಗಳೂರು ಯೂನಿವರ್ಸಿಟಿಯಿಂದ ಒಂದು ಡಿಪ್ಲೊಮಾ ಸರ್ಟಿಫಿಕೇಟ್ ಸಿಕ್ಕಿತು ಅಂತ ಆದರೆ ಅವರಿಗೆ ಒಂದು SLC PUC ತತ್ಸಮವಾದಂತಹ ಒಂದು ಸರ್ಕಾರದ ಒಂದು ಪದವಿ, ಒಂದು ಡಿಗ್ರಿ ಅಥವಾ ಒಂದು ಸರ್ಟಿಫಿಕೇಟ್ ಅಲ್ಲಿ ಸಿಗ್ತಾ ಇರುವುದರಿಂದ ಅವರು ಕೂಡ ಪಠ್ಯೇತರ ವಿಚಾರಗಳ ಬಗ್ಗೆ ಹೆಚ್ಚು ಇದು ಮಾಡಿಕೊಂಡು ಬ್ಯಾರಿ ಸಮುದಾಯಕ್ಕೆ, ಬ್ಯಾರಿ ಭಾಷಿಕರಿಗೆ ಅಥವಾ ಇದನ್ನು ಅಭ್ಯಾಸ ಮಾಡಲಿಕ್ಕೆ ಎಲ್ಲರಿಗೂ, ಇದು ಯಾವುದೇ ಒಂದು ಭಾಷೆ ಧರ್ಮಕ್ಕೆ ಸೀಮಿತವಾಗುವುದಿಲ್ಲ ಅಂಥವರಿಗೆ ಇದನ್ನು ಮನನ ಮಾಡಲಿಕ್ಕೆ. ಆಮೇಲೆ ಕಾಲೇಜುಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಈ ಫಿಲ್ಮಿ ನೃತ್ಯ ಅಥವಾ ಪಾಶ್ಚಾತ್ಯ ನೃತ್ಯ ಇವುಗಳನ್ನು ನೀವು ಮಾರು ಹೋಗಬೇಡಿ. ಬ್ಯಾರಿ ಭಾಷಿಕರು ಯಾರಿದ್ದಾರೆ, ನಿಮಗೆ ಸುಂದರವಾದಂತಹ ಅದ್ಭುತವಾದಂತಹ ವಿನ್ಯಾಸ ಇರುವ, ನಿಮಗೆ ಒಂದು ದಫ್ಫು ಇದೆ, ನಿಮಗೆ ಒಪ್ಪಡ ಇದೆ, ನಿಮಗೆ ಕೋಲ್ಕಳಿ ಇದೆ, ಇದನ್ನು ನೀವು ಮಾಡಿ ಅನ್ನತಕ್ಕಂಥದ್ದು. ಆಮೇಲೆ ಅಲ್ಲಿ ಅವರಿಗೆ ಕಲಿಸತಕ್ಕಂಥ ಬೋಧಕರ ಸೃಷ್ಟಿಯಾಗುವಂಥದ್ದು. ಇದರ ಜೊತೆಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಏನಾದರೂ ಆರ್ಥಿಕವಾದಂತಹ ಸಹಾಯ ಲಭಿಸುವಂಥದ್ದು. ಇನ್ನು ಮುಂದೆ ಒಂದು ಜನ ಕಲಿಯಲಿಕ್ಕೆ, ಇದು ಸರ್ಕಾರವೇ ನಿಗದಿಪಡಿಸಿದ, ವಿಶ್ವವಿದ್ಯಾನಿಲಯ ನಿಗದಿಪಡಿಸಿದ ಮತ್ತು ಗೌರವಪೂರ್ಣವಾದಂಥ ಒಂದು ಕೋರ್ಸ್ ಆಗಿದೆ, ಒಂದು ಡಿಪ್ಲೊಮಾ ಹುದ್ದೆ ಆಗಿದೆ ಅಂತ ಹೇಳಿಕೊಂಡು ಮುಂದಕ್ಕೆ ಬಂದಲ್ಲಿ ಅದು ಆಗುತ್ತೆ. ಇನ್ನು ಮುಂದಕ್ಕೆ ಇನ್ನು ಕೆಲವರಿಗೆ ಪಾಸ್ಪೋರ್ಟ್ ಮಾಡುವಾಗ ಈಗಲೂ ಸಮಸ್ಯೆ ECNR ಆಗ್ತಾ ಇಲ್ಲ, ಯಾಕಂತ ಹೇಳಿದ್ರೆ SLC ಆಗಿರುವುದಿಲ್ಲ. ಸೊ ಅವರಿಗೆ ತತ್ಸಮಾನವಾದಂಥ ಇಂಥ ಯಾವುದಾದ್ರೂ ಸಿಕ್ಕಿದಾಗ ವಿದೇಶಗಳಲ್ಲಿ ಉದ್ಯೋಗ ಮಾಡತಕ್ಕಂಥದ್ದು, ಕಾಲೇಜುಗಳ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ, ಆಮೇಲೆ ಬೇರೆ ಬೇರೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಅಂಥ ಒಂದು ತಂಡವನ್ನು ನಮಗೆ ಸೃಷ್ಟಿ ಮಾಡಲಿಕ್ಕೂ ಒಂದು ಅವಕಾಶ ಒಂದಾಗುತ್ತೆ. ಈ ಸಾಮಾನ್ಯ CT ರವಿ ಅವರಿಗೆ ಸಲ್ಲುತ್ತದೆ. ಯಾಕಂತ ಹೇಳಿದರೆ ಬೆಂಗಳೂರಿನಲ್ಲಿ ಎಲ್ಲ ಅಕಾಡೆಮಿ ಅಧ್ಯಕ್ಷರ ಸಭೆಯನ್ನು ಕರೆದಂಥ ಸಂದರ್ಭದಲ್ಲಿ ಹೀಗೆ ಬೇರೆ ಬೇರೆ ಅಕಾಡೆಮಿಯಲ್ಲಿ ಇರತಕ್ಕಂಥ ಡೊಳ್ಳು ಕುಣಿತ, ವೀರಗಾಸೆ ಇಂಥದ್ದರ ಬಗ್ಗೆ ಅವರೇ ಅದನ್ನು ಪ್ರಸ್ತಾಪ ಮಾಡಿ, ನೋಡಿ ಇದರ ಬಗ್ಗೆ ಅವಮಾನ, ಕೀಳರಿಮೆ ಇರುತ್ತೆ, ಅದರಿಂದಾಗಿ ಈ ಶಿಕ್ಷಣ ನೀತಿಯಲ್ಲಿ ಇದು ಬರುತ್ತೆ, ಇದನ್ನು ಆಯಾ ವಿಶ್ವವಿದ್ಯಾನಿಲಯಗಳಲ್ಲಿ ಮತ್ತು ಸಂಬಂಧಪಟ್ಟ ಮಾತಾಡಿ ಅನ್ನತಕ್ಕಂಥ ಸೂಚನೆಯನ್ನು ಅಲ್ಲಿ ಕೊಟ್ಟದ್ದನ್ನು ನಾನು ಕೇಳಿಕೊಂಡು ಆ ರೀತಿ ಅವರಿಗೆ ಕೊಡೋದು ಎಲ್ಲ ಅಕಾಡೆಮಿಗೂ ಕೂಡ ಅವರೊಂದು ಸೂಚನೆ ಕೊಟ್ಟರು. ಆ ಸೂಚನೆಯ ಪ್ರಕಾರ ಮತ್ತು ಅವರ ನಿರ್ದೇಶನದ ಪ್ರಕಾರ, ಅವರ ಸಹಕಾರದ ಪ್ರಕಾರ ನಾವು ಇದನ್ನು ಪ್ರಸ್ತಾಪ ಮಾಡಿ ನಾವು ಯಶಸ್ವಿಯನ್ನು ಕೂಡ ನಾವು ಗಳಿಸಿದ್ದೇವೆ. ಬಹುಶಃ ಒಳ್ಳೆ ರೀತಿಯ ಒಂದು ಬೆಳವಣಿಗೆ ಬ್ಯಾರಿ ಅಕಾಡೆಮಿಯಿಂದ ಬ್ಯಾರಿ ಭಾಷಿಕರಿಗೆ ಆಗುತ್ತೆ. ನಾನು ಎಲ್ಲ ಇದರಲ್ಲಿ ಹೇಳ್ತೇನೆ, ಭಾಷಿಕರು ಅಂತ, ಧರ್ಮದ ಯಾವ ಕೆಲಸಗಳು ಅಕಾಡೆಮಿಯಿಂದ ಆಗುವುದಿಲ್ಲ. ಬ್ಯಾರಿ ಭಾಷಿಕರಿಗೆ ಇದರಿಂದ ಬಹಳ ದೊಡ್ಡ ತೊಂದರೆ ಆಗುತ್ತೆ, ಈ ಭಾಷೆಯನ್ನು ಮಾತಾಡುವಂಥ ಎಲ್ಲರೂ. ಮಂಗಳೂರಿನ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮರೆಯಲಾಗದ ಗ್ರಂಥವನ್ನು ಅಕ್ಷರ ಸಂತ ಪದ್ಮಶ್ರೀ ಹರೇಕಲ ಆಜಬ್ಬ ಬಿಡುಗಡೆ ಮಾಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ರಿಜಿಸ್ಟರ್ ಪೂರ್ಣಿಮಾ, ಸದಸ್ಯರಾದ ಶಂಶೀರ್ ಬುಡೋಲಿ, ಮರಕೊಗು ಆವಾತು ಮರ್ಹೂಮ್ ಬ್ಯಾರಿಂಗ ಗ್ರಂಥದ ಆಯ್ಕೆ ಸಮಿತಿಯ ಸದಸ್ಯರಾದ ಅಹ್ಮದ್ ಬಾವಾ ಪಡೀಲ್, ನೂರುದ್ದೀನ್ ಸಾಲ್ಮಾರ ಉಪಸ್ಥಿತರಿದ್ದರು. 4 ದಿಕ್ಕುಗಳ ಸುದ್ದಿಗಳು, ಸತ್ಯಶೋಧನೆಯ ವರದಿಗಳಿಗಾಗಿ ನೋಡ್ತಾ ಇರಿ 4D ನ್ಯೂಸ್. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.